Dear student, today we talk about Karl Marx 1818 to 1883. That Karl Marx, socialism is also known by the different names: Marxism, scientific socialism, revolutionary socialism, etc. Karl Marx, who propounded a theory of socialism, is said to be the father of modern socialism. He was a great scholar, a senior economist, a political revolutionary, and believed leader. His life is a saga of inspiration for labor classes. His immoral book, Das Kapital, and the book he wrote in collaboration with his friend Friedrich Engels. The second book, The Communist Manifesto, today we are considered to be the Bible of socialism. Lenin, who came after Marx, elaborated the principles of socialism with the suitable changes. He put the theory of socialism into the practice. Hence, Marx, Engels, and Lenin are considered to be the trinity of the socialism. ಕಾಲು ಮಾರ್ಕ್ಸ್ 1818ರಿಂದ 1883 ಈತ ವೈಜ್ಞಾನಿಕ ಸಮಾಜವಾದದ ಪಿತಾಮಹ. ಕಾಲ್ ಮಾರ್ಕ್ಸ್ ಅಂತಕ್ಕಂಥವರು ಒಬ್ಬ ದೊಡ್ಡ ಸಮಾಜವಾದಿ, ದೊಡ್ಡ ವಿದ್ವಾಂಸ, ರಾಜಕೀಯವಾಗ ಚಿಂತಕ, ಮುಖ್ಯವಾಗಿ ಕಾರ್ಮಿಕ ಅಥವಾ ಶ್ರಮಿಕ ವರ್ಗದ ಬಗ್ಗೆ ಹೆಚ್ಚು ಅಪಾರವಾದಂತಹ ಆಸಕ್ತಿ ಹೊಂದಿರತಕ್ಕಂತಹ ಮಹಾನ್ ವ್ಯಕ್ತಿಯಾಗಿದ್ದ. ಕಾಲ್ ಮಾರ್ಕ್ಸ್ ಸ್ನೇಹಿತನಾಗಿರ್ತಕ್ಕಂಥ ಫೆಡ್ರಿಕ್ ಏಂಜಲ್ ಜೊತೆ ಸೇರಿಕೊಂಡು ದಾಸ್ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ನಂತರ ಮತ್ತೊಂದು ಮುಖ್ಯವಾದ ಕೃತಿ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇವತ್ತಿಗೂ ಕೂಡ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನು ನಾವು ವೈಜ್ಞಾನಿಕ ಸಮಾಜವಾದದ ಅಥವಾ ಸಮಾಜವಾದದ ಬೈಬಲ್ ಎಂದೇ ಪರಿಗಣಿಸ್ತೀವಿ. ಈ ಪುಸ್ತಕವನ್ನು ಮಾರ್ಕ್ಸ್ ನಂತರ ಬಂದಂತಹ ಲೆನಿನ್ ಅವರು ಸ್ವಲ್ಪ ಬದಲಾವಣೆ ಮಾಡಿಕೊಂಡು, ಸೂಟೇಬಲ್ ಚೇಂಜಸ್ ಅನ್ನ ಮಾಡಿಕೊಂಡು ಆ ತತ್ವಗಳನ್ನ ಪ್ರಚುರಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏಂಜಲ್ಸ್ ಇರ್ಬೋದು, ಫ್ರೆಡ್ರಿಕ್ ಇರ್ಬೋದು, ಲೆನಿನ್ ಇರ್ಬೋದು. ಮುಖ್ಯವಾಗಿ ಇದೊಂದು ಸಮಾಜವಾದ ತತ್ವವನ್ನ ಅವರು ಮಾಡಿರ್ತಕ್ಕಂಥ ಗಮನಿಸಬೇಕಾಗುತ್ತೆ. ದ ವೆರಿ ಗ್ರೇಟ್ ಸ್ಕಾಲರ್ ಕಾರ್ಲ್ ಮಾರ್ಕ್ಸ್. Introduction. Democracy is the road to socialism. Socialism leads to communism. Father of modern socialism and communism. Marxism is a Western intellectual tradition spanning 150 years. Democracy is the road to the socialism. Socialism is a modern origin, but is the basic principle or quite whole. In Plato, principles one can find as the basic principles mentioned to bring about equally in the economics world, to bring under the control of society the ill-earned wealth of the capitalist. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಮಾಜವಾದಕ್ಕೆ ರಸ್ತೆ ಇದ್ದಂತೆ ಮುಖ್ಯವಾಗಿ. ಇವಾಗ ಸಮಾಜವಾದ ಇದೆಯಲ್ಲ, ಕಮ್ಯುನಿಸಂನ ಲೆಡ್ ಮಾಡ್ತಕ್ಕಂಥ ಒಂದು ಪ್ರಮುಖವಾದಂಥದ್ದು. ನಾವು ವೈಜ್ಞಾನಿಕ ಸಮಾಜವಾದದ ಪಿತಾಮಹ ಅಂತೇಳಿ ಕಾರ್ಲ್ ಮಾರ್ಕ್ಸ್ನ ಕರಿತೀವಿ. ಸುಮಾರು 150 ವರ್ಷಗಳಿಂದಲೂ ಕೂಡ ವೆಸ್ಟರ್ನ್ ಇಂಟರ್ವ್ಯೂ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಸಮಾಜವಾದ ಸಿದ್ಧಾಂತವನ್ನ ಇವರು ಮಂಡಿಸಿರ್ತಕ್ಕಂಥ ಪ್ರಮುಖವಾಗಿ ಗಮನಿಸಬಹುದಾಗಿದೆ. ಆಕ್ಚುಲಿ ಇದೊಂದು ಸೋಷಿಯಲ್ ಅಂತಕ್ಕಂಥ ಮಾಡರ್ನ್ ಬೆಳವಣಿಗೆ ಆಗಿದ್ರು ಕೂಡ ಇದನ್ನ ಪ್ಲೇಟೋ ಅಂತಕ್ಕಂಥ ರಿಪಬ್ಲಿಕ್ ಕೃತಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿದೆ. ಅಂದ್ರೆ ಆರ್ಥಿಕವಾಗಿ ಎಲ್ಲರೂ ಕೂಡ ಸಮಾನರಾಗಿರಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ, ಹೆಚ್ಚು ಸಂಪತ್ತನ್ನು ಸಂಗ್ರಹಿಸಬಾರ್ದು ಅಂತಕ್ಕಂಥದ್ದು ಮುಖ್ಯವಾಗಿ. ಮ್ಯಾಕ್ಸಿಮಮ್ ಕಂಪ್ಯಾನಿಯನ್ಸ್ ಅಂತ ಕರಿತೀವಿ. ಮಾರ್ಕ್ಸಿಸಮ್ ಕನ್ಸ್ಟೈಟ್ ಆಫ್ ದ 3 components: the political doctrine, philosophy of history, analysis of the functioning of the economy. Political ರಾಜಕೀಯ ಸಿದ್ಧಾಂತವನ್ನು ಮಂಡಿಸುತ್ತೆ, ಮುಖ್ಯವಾಗಿ ವೈಜ್ಞಾನಿಕ ಇತಿಹಾಸದ ಬಗ್ಗೆ ಹೇಳ್ತದೆ, ಮುಖ್ಯ ತತ್ವಶಾಸ್ತ್ರ ಸಂಬಂಧಪಟ್ಟ ಮಾಹಿತಿ ಕೊಡುತ್ತೆ. ಅನಾಲಿಸಿಸ್ ಆಫ್ ದ ಫಂಕ್ಷನಿಂಗ್ ಆಫ್ ಎಕಾನಮಿ, ಯಾವ ರೀತಿ ಆರ್ಥಿಕವಾದ ಸಂಚುಚಿತೆ ಆಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಇದು ಕೊಡ್ತಾ ಹೋಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ಹಾಗಾಗಿ ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ಯುರೋಪ್. ಥ್ಯಾಂಕ್ ಯು ಸ್ಟೂಡೆಂಟ್.